ನಮಸ್ಕಾರ ವೀಕ್ಷಕರೇ. ಇವತ್ತಿನ ಝೀರೋದ ಮಾರ್ಕೆಟ್ಸ್ನ ದ ಡೈಲಿ ಬ್ರೀಫ್ ಎಪಿಸೋಡ್ ಅಲ್ಲಿ ನಿಮ್ಗೋಸ್ಕರ ಇಂಟ್ರೆಸ್ಟಿಂಗ್ ಆಗಿರೋ 2 ಟಾಪಿಕ್ಸ್ ಅನ್ನ ನಾನು ತಗೊಂಡ್ ಬಂದಿದ್ದೀನಿ. ಮೊದಲಿಗೆ ಏರ್ಕ್ರಾಫ್ಟ್ ಲೀಸಿಂಗ್ ನಲ್ಲಿ ಇಂಡಿಯಾ ಗ್ಲೋಬಲ್ ಹಬ್ ಆಗೋಕೆ ಸಾಧ್ಯನಾ? ಇದಾದ್ಮೇಲೆ ಮೈಕ್ರೋಸಾಫ್ಟ್ ನ ಮೆಜರಾನಾ 1 ಕ್ವಾಂಟಮ್ ಕಂಪ್ಯೂಟಿಂಗ್ ನಲ್ಲಿ ಏನಾದ್ರೂ ಹೊಸ ವಿಷಯ ಇದೆಯಾ? ಈ ಟಾಪಿಕ್ಸ್ ಬಗ್ಗೆ ಇವತ್ತಿನ ಎಪಿಸೋಡ್ ಅಲ್ಲಿ ನಾವು ಡಿಸ್ಕಸ್ ಮಾಡೋಣ. ಹಣಕಾಸಿನ ವಿಷಯ ಹಾಗೂ ಫೈನಾನ್ಷಿಯಲ್ ಮಾರ್ಕೆಟ್ ಅಲ್ಲಿ ಆಗುವಂತಹ ದೊಡ್ಡ ದೊಡ್ಡ ಚೇಂಜಸ್ ಬಗ್ಗೆ ನಾನು ಸಿಂಪ್ಲಿಫೈ ಮಾಡಿ ನಿಮ್ಗೆ ಅರ್ಥ ಮಾಡಿಸ್ತೀನಿ. ಇವತ್ತು 21 ಫೆಬ್ರವರಿ ಫ್ರೈಡೆ. ನಾನು ನಿಮ್ಮ ನಿರೂಪಕಿ ಚಂದನಾ ಗೌಡ. ನೀವೇನಾದ್ರೂ ನಮ್ಮ ಕಾರ್ಯಕ್ರಮವನ್ನ ಕೇಳಬೇಕು ಅಂತ ಅನ್ಕೊಂಡಿದ್ರೆ ಆಪಲ್ ಮತ್ತೆ ಸ್ಪಾಟಿಫೈ ಪಾಡ್ಕಾಸ್ಟ್ ಅಲ್ಲಿ ಕೇಳಬಹುದು. ಒಂದ್ ವಿಷಯ ನೆನಪಿರ್ಲಿ, ಯಾವುದೇ ರೀತಿಯಾದಂತಹ ಸ್ಪ್ಯಾಮ್ ಮಾಡ್ತಿಲ್ಲ. ಪ್ರತಿಯೊಂದು ಲಿಂಕ್ ಸಹ ಕಮೆಂಟ್ ಸೆಕ್ಷನ್ ಅಲ್ಲಿ ಅವೈಲೇಬಲ್ ಇದೆ. ಬನ್ನಿ ಇವತ್ತಿನ ಅಪ್ಡೇಟ್ಸ್ ಅನ್ನ ನೋಡ್ಕೊಂಬರೋಣ. ಏರ್ಲೈನ್ ಫೈನಾನ್ಸಿಂಗ್ ಹಬ್, ಏವಿಯೇಷನ್ ಫೈನಾನ್ಸಿಂಗ್ ಹಬ್ ಆಗೋದಕ್ಕೆ ಇಂಡಿಯಾ ಏನ್ ಮಾಡ್ತಿದೆ? ಇಂಡಿಯನ್ ಗವರ್ಮೆಂಟ್ ಒಂದು ಹೊಸ ಬಿಲ್ ನ ಇಂಟ್ರೊಡ್ಯೂಸ್ ಮಾಡಿದೆ. ಇದು ಇಂಡಿಯನ್ ಏವಿಯೇಷನ್ ಗೆ ಗೇಮ್ ಚೇಂಜರ್ ಆಗ್ಬೋದು. ಇದರಿಂದ ಏರ್ಲೈನ್ಸ್ ಏರ್ ಕ್ರಾಫ್ಟ್ ನ ಲೀಸ್ ಗೆ ತಗೊಳ್ಳುವಂತಹ ಖರ್ಚು ಸಹ ಕಮ್ಮಿ ಆಗುತ್ತೆ. ಗುಜರಾತ್ ಇಂಟರ್ನ್ಯಾಷನಲ್ ಫೈನಾನ್ಸ್ ಟೆಕ್ ಸಿಟಿ, ಗಿಫ್ಟ್ ಸಿಟಿನ ಒಂದು ಹಬ್ ಆಗಿ ಯೂಸ್ ಮಾಡಿ ಏರ್ ಕ್ರಾಫ್ಟ್ ಲೀಸಿಂಗ್ ಗೆ ಜಾಸ್ತಿ ಮಾಡೋದಕ್ಕೆ ಸಹಾಯ ಮಾಡ್ತಿದೆ. ಇದು ದೇಶದ ಏವಿಯೇಷನ್ ಲ್ಯಾಂಡ್ಸ್ಕೇಪ್ ನ ಚೇಂಜ್ ಮಾಡುತ್ತೆ ಅಂತಾನೆ ಹೇಳ್ಬೋದು. ಅದಕ್ಕೆ ಇದ್ರ ಬಗ್ಗೆ ತಿಳ್ಕೊಳ್ಳೋದು ಖಂಡಿತವಾಗ್ಲೂ ಮುಖ್ಯ. ಏರ್ಕ್ರಾಫ್ಟ್ ಲೀಸಿಂಗ್ ಮಾಡೆಲ್ ಯಾವ ರೀತಿ ವರ್ಕ್ ಆಗುತ್ತೆ ನೋಡಿ. ಏರ್ಲೈನ್ ಕಂಪ್ನಿಗಳಿರುತ್ತೆ ಅಲ್ವಾ, ಜಾಸ್ತಿ ಪ್ಲೇನ್ಸ್ ಅನ್ನ ಸ್ವಂತವಾಗಿ ಮಾಡೋದಿಲ್ಲ. ಬದಲಿಗೆ ಅವ್ರು ಏನ್ ಮಾಡ್ತಾರೆ, ಬೇರೆಯವರಿಂದ ಲೀಸ್ಗೆ ತಗೊಳ್ತಾರೆ. 1970 ನಾವು ನೋಡಿದಾಗ ಕೇವಲ 0.5% ಕಮರ್ಷಿಯಲ್ ಪ್ಲೇನ್ಸ್ ಲೀಸ್ ನಲ್ಲಿ ಇತ್ತು. ಈಗ 50% ಗಿಂತ ಜಾಸ್ತಿ ಪ್ಲೇನ್ಸ್ ಲೀಸ್ ನಲ್ಲಿ ಇದೆ. ಇಂಡಿಯಾದಲ್ಲಿ ನಾವು ನೋಡಿದಾಗ ಇದು ಜಾಸ್ತಿ ಇದೆ ಅಂತ ಗೊತ್ತಾಗ್ತಿದೆ. ನಮ್ಮ ಕಮರ್ಷಿಯಲ್ ಫ್ಲೀಟ್ ನಲ್ಲಿ 80% ಲೀಸ್ಡ್ ಪ್ಲೇನ್ಸ್ ಇದೆ ಗೊತ್ತಾ. ಏರ್ಲೈನ್ ಪ್ಲೇನ್ಸ್ ನಾವು ನೋಡಿದಾಗ ಲೀಸ್ಗೆ ಯಾಕೆ ತಗೊಳ್ತಾರೆ ಅಂದ್ರೆ ದುಡ್ಡು ಉಳಿಯತ್ತೆ ಅಂತ. ಲೀಸ್ಗೆ ತಗೊಂಡ್ರೆ ಏರ್ಲೈನ್ ಫಸ್ಟ್ ದುಡ್ಡು ಕೊಡೋದನ್ನು ಕೂಡ ತಪ್ಪತ್ತೆ ಅಲ್ವಾ. ಒಂದು ಹೊಸ ಏರ್ ಬಸ್ A320 ನಿಯೋಗೆ ನಾವು ನೋಡಿದಾಗ ಸುಮಾರು $110 ಮಿಲಿಯನ್ ಆಗತ್ತೆ. ಇನ್ ಕೇಸ್ ಲೀಸ್ಗೆ ತಗೊಂಡ್ರಿ ಅಂತ ಅನ್ಕೊಳ್ಳಿ, ತಿಂಗಳಿಗೆ $3 lakh ಇದನ್ನ ಕೊಡ್ಬೇಕಾಗತ್ತೆ. ಇದರಿಂದ ಏರ್ಲೈನ್ಸ್ಗೆ ಫೈನಾನ್ಸ್ ಮ್ಯಾನೇಜ್ ಮಾಡೋದು ತುಂಬಾನೇ ಈಸಿ ಆಗುತ್ತೆ. ಟಿಕೆಟ್ ಸೇಲ್ಸ್ ಇಂದ ಬರೋ ದುಡ್ಡನ್ನ ಲೀಸ್ಗೆ ಕೊಟ್ಟು ಬಿಸ್ನೆಸ್ ಸಹ ಮಾಡಬಹುದು. ಹಾಗೇನೆ ಏರ್ಲೈನ್ಸ್ಗೆ ಬೇಗ ಬೆಳೆಯೋದಕ್ಕೆ ಮತ್ತೆ ಹಳೆ ಪ್ಲೇನ್ಸ್ ಗಳಿರುತ್ತೆ ಗೊತ್ತಾ, ಅದನ್ನ ಹೊಸ ಪ್ಲೇನ್ಸ್ ಇಂದ ರಿಪ್ಲೇಸ್ ಮಾಡೋದಕ್ಕೆ ಲೀಸಿಂಗ್ ಬೆಸ್ಟ್ ಆಗಿದೆ. ಫಾರಿನ್ ಇಂದ ಲೀಸ್ಗೆ ತಗೊಳ್ಳೋದು ಖಂಡಿತವಾಗ್ಲೂ ಒಂದು ದೊಡ್ಡ ಸಮಸ್ಯೆ. ಇಂಡಿಯಾಗೆ ಒಂದು ಸಣ್ಣ ಪ್ರಾಬ್ಲಮ್ ಇದೆ. ನಾವು ಜಾಸ್ತಿ ಪ್ಲೇನ್ಸ್ ಅನ್ನ ಫಾರಿನ್ ಲೆಸ್ಸೋರ್ಸ್ ಅಂದ್ರೆ US ಆಗಿರ್ಬೋದು, ಸಿಂಗಾಪುರ್ ಅಥವಾ ಐರ್ಲೆಂಡ್ ತರ ದೇಶಗಳಿಂದ ಲೀಸ್ಗೆ ತಗೊಳ್ತೀವಿ. ಏರ್ಲೈನ್ ಆಪರೇಟರ್ಸ್ ತುಂಬಾ ಕಡೆ ರೂಲ್ಸ್ ಅನ್ನ ಫಾಲೋ ಮಾಡಬೇಕಾಗತ್ತೆ. ಜಾಸ್ತಿ ಲೀಸ್ ಅಗ್ರಿಮೆಂಟ್ಸ್ ಡಾಲರ್ಸ್ ನಲ್ಲಿ ಇರೋದ್ರಿಂದ ಏರ್ಲೈನ್ಸ್ಗೆ ಫಾರೆಕ್ಸ್ ರಿಸ್ಕ್ ಸಹ ಜಾಸ್ತಿ ಇರುತ್ತೆ. ಈ ಏರ್ಲೈನ್ಸ್ ಪ್ರತಿ ತಿಂಗಳು ನಾವು ನೋಡ್ತೀವಿ ಅಂತಂದ್ರೆ ಫಾರಿನ್ ಕಂಪನಿಗಳಿಗೆ ದುಡ್ಡು ಕೊಡೋದ್ರಿಂದ ಇಂಡಿಯಾದಿಂದ ದುಡ್ಡು ಹೊರಗಡೆ ಹೋಗ್ತಾನೆ ಇರತ್ತೆ. ಏರ್ಕ್ರಾಫ್ಟ್ ಲೀಸಿಂಗ್ ಕಂಪನಿಗಳನ್ನ ನಾವು ನೋಡಿದಾಗ ಇಂಡಿಯಾ ಒಂದು ರಿಸ್ಕಿ ಡೆಸ್ಟಿನೇಷನ್ ತರ ಕಾಣಿಸುತ್ತೆ. ಯಾಕೆ ಗೊತ್ತಾ, ಲೀಸಿಂಗ್ ಏರ್ಕ್ರಾಫ್ಟ್ ಒಂದು ರಿಸ್ಕಿ ಬಿಸ್ನೆಸ್. ಯಾಕೆ ಅಂದ್ರೆ ಅವುಗಳು ತುಂಬಾ ಕಾಸ್ಟ್ಲಿ ಅಸೆಟ್ಸ್ ಅಂತಾನೆ ಹೇಳ್ಬೋದು. ಮತ್ತೆ ಯಾರಾದ್ರೂ ಕೂಡ ದುಡ್ಡು ವಾಪಸ್ ಕೊಡ್ಲಿಲ್ಲ ಅಂತಂದ್ರೆ ಕಷ್ಟ ಆಗತ್ತೆ. ಈಗ ಕೇಪ್ ಟೌನ್ ಕನ್ವೆನ್ಷನ್ ಪ್ರಕಾರ ಲೀಸಿಂಗ್ ಕಂಪನಿಗಳು ಬೇಗ ಪ್ಲೇನ್ಸ್ ಅನ್ನ ವಾಪಸ್ ತಗೊಳ್ಬಹುದು. ಆದ್ರೆ ಇಂಡಿಯಾ ಈ ಅಗ್ರಿಮೆಂಟ್ಗೆ ಸೈನ್ ಮಾಡಿದ್ರು ಕೂಡ ಅದ್ರ ಪ್ರಕಾರ ರೂಲ್ಸ್ ಅನ್ನ ಇನ್ನೂ ಮಾಡಿಲ್ಲ. ಹಿಂದೆ ನಾವು ನೋಡಿದಾಗ ಈ ತರ ವಿಷಯಗಳು ತುಂಬಾನೇ ಆಗಿದೆ. ಇಂಡಿಯನ್ ಏರ್ಲೈನ್ಸ್ಗೆ ದುಡ್ಡಿಲ್ಲ ಅಂತಂದ್ರೆ ಅವರು ಪ್ಲೇನ್ಸ್ ಅನ್ನ ವಾಪಸ್ ಕಳ್ಸೋದಕ್ಕೂ ಸಹ ಆಗ್ತಿರ್ಲಿಲ್ಲ ಅಲ್ವಾ. ಜೆಟ್ ಏರ್ವೇಸ್ ಮತ್ತೆ ಗೋಫರ್ಸ್ ಜೊತೆ ಇದೇ ಕೂಡ ಆಗಿತ್ತು. ಅವರು ದಿವಾಳಿ ಆದ್ಮೇಲೆ ಪ್ಲೇನ್ಸ್ ವಾಪಸ್ ತಗೊಳ್ಳೋದಕ್ಕೆ ತುಂಬಾನೇ ಕಷ್ಟ ಆಯ್ತು. ಈ ತರ ಪ್ರಾಬ್ಲಮ್ಸ್ ಇರೋದ್ರಿಂದ ಏವಿಯೇಷನ್ ವರ್ಕಿಂಗ್ ಗ್ರೂಪ್ ಇಂಡಿಯಾದ ರೇಟಿಂಗ್ಸ್ ನ ತುಂಬಾ ಡೌನ್ ಮಾಡ್ತು ಅಂತಾನೆ ಹೇಳ್ಬೋದು. ಅದಕ್ಕೆ ನೋಡಿ ಇಂಡಿಯನ್ ಕಂಪನಿಗಳಿಗೆ ಪ್ಲೇನ್ಸ್ ಅನ್ನ ಲೀಸ್ಗೆ ತಗೊಳ್ಳೋ ಕಾಸ್ಟ್ ಇನ್ನೂ ಕೂಡ ಜಾಸ್ತಿ ಆಗ್ತಾ ಇದೆ. ಇಂಡಿಯಾದ ಹೊಸ ಬಿಲ್ ಯಾವ ರೀತಿ ಇದೆ ನೋಡಿ. ನಮ್ಮ ಇಂಡಿಯಾ ಒಂದು ರಿಸ್ಕಿ ಡೆಸ್ಟಿನೇಷನ್ ಅನ್ನೋ ಒಂದು ಇಮೇಜ್ ನ ಚೇಂಜ್ ಮಾಡಕ್ಕೆ ನೋಡ್ತಿದೆ. ಅದಕ್ಕೆ ಸರ್ಕಾರ ಪ್ರೊಟೆಕ್ಷನ್ ಅಂಡ್ ಎನ್ಫೋರ್ಸ್ಮೆಂಟ್ ಆಫ್ ಇಂಟ್ರೆಸ್ಟ್ ಇನ್ ಏರ್ಕ್ರಾಫ್ಟ್ ಆಬ್ಜೆಕ್ಟ್ಸ್ ಬಿಲ್ ಅಂತ ಒಂದು ಹೊಸ ಬಿಲ್ ಅನ್ನ ತಗೊಂಡ್ ಬಂದಿದೆ. ಇದು ಏರ್ಕ್ರಾಫ್ಟ್ ಲೀಸಿಂಗ್ ಫರ್ಮ್ಸ್ಗೆ ಲೀಗಲ್ ಆಗಿ ಹಾಗೆ ಫೈನಾನ್ಷಿಯಲ್ಗೂ ಕೂಡ ಹೆಲ್ಪ್ ಮಾಡತ್ತೆ. ಮತ್ತೆ ಅವರನ್ನ ನಾವು ನೋಡಿದಾಗ ಇಂಡಿಯಾಗೆ ಕರೆಯೋದಕ್ಕೂ ಸಹ ಹೆಲ್ಪ್ ಮಾಡತ್ತೆ ಅಂತ ಇಲ್ಲಿ ಗೊತ್ತಾಗತ್ತೆ ನೋಡಿ. ಈ ಬಿಲ್ 2 ತರ ಕೆಲಸ ಮಾಡುತ್ತೆ. ಕೇಪ್ ಟೌನ್ ಕನ್ವೆನ್ಷನ್ಗೆ ಲೀಗಲ್ ಪವರ್ ಕೊಡತ್ತೆ. ಹಾಗೆ ಇದರಿಂದ ಏರ್ಕ್ರಾಫ್ಟ್ ನ ಬೇಗ ವಾಪಸ್ ಸಹ ತಗೊಳ್ಬರ್ಬೋದು. ಈ ಬಿಲ್ ಅನ್ನ ನಾವು ನೋಡಿದಾಗ ಗಿಫ್ಟ್ ಸಿಟಿಯಲ್ಲಿರೋ ಒಂದು ಲೀಸಿಂಗ್ ಕಂಪನಿಗಳಿಗೆ ಸ್ಪೆಷಲ್ ಬೆನಿಫಿಟ್ ಸಹ ಸಿಗತ್ತೆ. ಗಿಫ್ಟ್ ಸಿಟಿ ಒಂದು ಗ್ಲೋಬಲ್ ಫೈನಾನ್ಷಿಯಲ್ ಹಬ್. ಅಲ್ಲಿ ಇಂಡಿಯನ್ ಲಾ ನಲ್ಲಿರುವಂತಹ ರಿಸ್ಟ್ರಿಕ್ಷನ್ಸ್ ಖಂಡಿತವಾಗ್ಲೂ ಇರಲ್ಲ. ಅಲ್ಲಿ ಮಾಡರ್ನ್ ಇನ್ಫ್ರಾಸ್ಟ್ರಕ್ಚರ್ ಮತ್ತೆ ಟ್ಯಾಕ್ಸ್ ಅಡ್ವಾಂಟೇಜಸ್ ಇರೋದ್ರಿಂದ ಇದು ಇನ್ನೂ ಕೂಡ ಅಟ್ರಾಕ್ಟಿವ್ ಆಗಿದೆ ನೋಡಿ. ಇನ್ನು ಬೇರೆ ದೇಶಗಳ ಮೇಲೆ ಡಿಪೆಂಡ್ ಆಗದೆ ಗ್ಲೋಬಲ್ ಲೆಸ್ಸೋರ್ಸ್ ಇಲ್ಲಿ ಒಂದು ಬಿಸ್ನೆಸ್ ಮಾಡೋದಕ್ಕೆ ಈ ಬಿಲ್ ಹೆಲ್ಪ್ ಮಾಡತ್ತೆ. ಇದು ಒಂದು ಸೆಟ್ ಪೀರಿಯಡ್ಗೆ ಟ್ಯಾಕ್ಸ್ ಹಾಲಿಡೇಸ್ ಕೂಡ ಕ್ರಿಯೇಟ್ ಮಾಡತ್ತೆ.
ಮತ್ತೆ ಸಿಟಿಲಿ ನಾವು ನೋಡಿದಾಗ ಏರ್ ಕ್ರಾಫ್ಟ್ ಲೀಸಿಂಗ್ ಕಂಪನೀಸ್ಗೆ ಒಂದು ಯೂನಿಫೈಡ್ ರೆಗ್ಯುಲೇಟರಿ ಫ್ರೇಮ್ ವರ್ಕ್ನು ಕೂಡ ಕೊಡತ್ತೆ ನೋಡಿ. ಇದರಿಂದ ತುಂಬಾ ಪೇಪರ್ ವರ್ಕ್ನು ನಾವು ಅವಾಯ್ಡ್ ಮಾಡಬಹುದು. ಇನ್ನು ಫಾರಿನ್ ಕರೆನ್ಸಿನಲ್ಲಿ ಈ ಡೀಲ್ಸ್ ನ ಸಹ ಮಾಡಬಹುದು. ಅದಕ್ಕೆ ಕರೆನ್ಸಿ ಫ್ಲಕ್ಚುಯೇಷನ್ಸ್ ಬಗ್ಗೆ ವರಿ ಮಾಡೋದು ಕಾಲಕ್ರಮೇಣ ಕಮ್ಮಿ ಆಗೋಗುತ್ತೆ. ಇದನ್ನೆಲ್ಲ ನಾವು ನೋಡಿದಾಗ ಇಂಡಿಯನ್ ಏವಿಯೇಷನ್ಗೆ ಏನ್ ಲಾಭ? ಈ ಬಿಲ್ ಸಕ್ಸಸ್ ಆದ್ರೆ ಇಂಡಿಯನ್ ಏವಿಯೇಷನ್ ಇಂಡಸ್ಟ್ರಿಗೆ ಒಂದು ದೊಡ್ಡ ಟರ್ನಿಂಗ್ ಪಾಯಿಂಟ್ ಅಂತ ಹೇಳ್ಬೋದು. ಏರ್ ಟ್ರಾವೆಲ್ ಡಿಮ್ಯಾಂಡ್ ಕೂಡ ಜಾಸ್ತಿ ಆಗ್ತಿರೋದ್ರಿಂದ ಇಂಡಿಯನ್ ಏರ್ಲೈನ್ಸ್ 1500 ಹೊಸ ಪ್ಲೇನ್ಸ್ಗೆ ಆರ್ಡರ್ ಕೊಟ್ಟಿದ್ದಾರೆ. ಅಂದ್ರೆ ಈ ಏರ್ ಕ್ರಾಫ್ಟ್ ಲೀಸಿಂಗ್ಗೆ ಒಂದು ಸ್ಟೇಬಲ್ ಮತ್ತೆ ಬಿಸ್ನೆಸ್ ಫ್ರೆಂಡ್ಲಿ ಎನ್ವೈರನ್ಮೆಂಟ್ ಮಾಡಿದ್ರೆ ಇಂಡಿಯಾ ತನ್ನ ಎಕ್ಸ್ಪಾನ್ಷನ್ ಅನ್ನ ಚೆನ್ನಾಗಿ ಮ್ಯಾನೇಜ್ ಮಾಡ್ಕೊಳ್ಬಹುದು. ನೋಡಿ, ಬೇರೆ ಲೆಸ್ಸರ್ಸ್ ಮೇಲೆ ಡಿಪೆಂಡ್ ಆಗೋದು ಕಮ್ಮಿ ಆದ್ರೆ ಏರ್ಲೈನ್ಸ್ಗೆ ಖರ್ಚು ಕಮ್ಮಿ ಆಗತ್ತೆ ಮತ್ತೆ ಜಾಸ್ತಿ ದುಡ್ಡು ನಮ್ಮ ದೇಶದಲ್ಲೇ ಉಳ್ಕೊಳ್ಳತ್ತೆ. ಆದ್ರೆ ಇನ್ನೂ ಕೂಡ ಗ್ಯಾರಂಟಿ ಇಲ್ಲ. ಗ್ಲೋಬಲ್ ಲೆಸ್ಸೋರ್ಸ್ ಐರ್ಲೆಂಡ್ ಮತ್ತೆ ಸಿಂಗಾಪುರ್ದಂತಹ ಎಸ್ಟಾಬ್ಲಿಷ್ಡ್ ಹಬ್ಸ್ ನಲ್ಲಿ ಸೆಟಲ್ ಆಗಿದ್ದಾರೆ. ಅವರನ್ನ ಗಿಫ್ಟ್ ಸಿಟಿಗೆ ಶಿಫ್ಟ್ ಮಾಡೋದಕ್ಕೆ ಲೀಗಲ್ ರಿಫಾರ್ಮ್ಸ್ ಮಾತ್ರ ಅಲ್ಲ, ರೆಗ್ಯುಲೇಟರಿ ಕ್ಲಾರಿಟಿ ಆಗಿರ್ಬೋದು, ಈಸ್ ಆಫ್ ಡೂಯಿಂಗ್ ಬಿಸ್ನೆಸ್ ಮತ್ತೆ ಫೈನಾನ್ಷಿಯಲ್ ಎಕೋಸಿಸ್ಟಮ್ ಕೂಡ ಚೆನ್ನಾಗಿರ್ಬೇಕು. ಒಂದ್ ಪಕ್ಷ ಇಂಡಿಯಾ ಇದನ್ನ ಕರೆಕ್ಟ್ ಆಗಿ ಮಾಡಿದ್ರೆ ಏರ್ ಕ್ರಾಫ್ಟ್ ಲೀಸಿಂಗ್ಸ್ ಅಂತ ಏನ್ ಹೇಳ್ತೀವಿ ಗೊತ್ತಾ, ಇದು ಇಂಡಿಯನ್ ಏರ್ಲೈನ್ಸ್ಗೆ ಚೀಪ್ ಮತ್ತೆ ಈಸಿ ಆಗತ್ತೆ. ಹಾಗೆ ಗಿಫ್ಟ್ ಸಿಟಿನಂತಹ ಗ್ಲೋಬಲ್ ಏವಿಯೇಷನ್ ಫೈನಾನ್ಸ್ ನಲ್ಲಿ ಒಂದು ದೊಡ್ಡ ಪ್ಲೇಯರ್ ಆಗಿ ಕೂಡ ಮಾಡತ್ತೆ. ಇದರಿಂದ ಇಂಡಿಯಾ ತನ್ನ ಒಂದು ಸೆಲ್ಫ್ ಸಸ್ಟೈನಿಂಗ್ ಏವಿಯೇಷನ್ ಇಂಡಸ್ಟ್ರಿನ ಬಿಲ್ಡ್ ಮಾಡಿ ಫೈನಾನ್ಷಿಯಲ್ ಹಬ್ಸ್ ಮೇಲೆ ಡಿಪೆಂಡ್ ಆಗೋದು ಕೂಡ ಕಮ್ಮಿ ಆಗತ್ತೆ. ಮತ್ತೆ ನಾವು ಜಗತ್ನಲ್ಲಿ ನೋಡಿದಾಗ ಬೇಗ ಗ್ರೋ ಆಗ್ತಿರೋ ಏವಿಯೇಷನ್ ಮಾರ್ಕೆಟ್ ನಲ್ಲಿ ಒಂದಾಗತ್ತೆ ನೋಡಿ. ಈಗ ಮುಂದಿನ ಸ್ಟೋರಿಯಲ್ಲಿ ಮೆಜರಾನಾ 1 ಅಂದ್ರೆ ಇದ್ರ ಬಗ್ಗೆ ಮೊದಲ ಪ್ರಯತ್ನ ಯಾವ ರೀತಿ ಇದೆ ಅಂತ ತಿಳ್ಕೊಳ್ಳೋಣ. ಮೈಕ್ರೋಸಾಫ್ಟ್ ಒಂದು ಹೊಸ ಕ್ವಾಂಟಮ್ ಚಿಪ್ ಅನ್ನ ಅನೌನ್ಸ್ ಮಾಡಿದೆ. ಮೆಜರಾನಾ 1 ಅಂತ ಹೇಳ್ಬೋದು. ನಮ್ಗೆಲ್ಲ ಚಿಪ್ಸ್ ಬಗ್ಗೆ ತುಂಬಾ ಕುತೂಹಲ ಇದೆ. ಯಾಕೆ ಅಂದ್ರೆ ಇದ್ರ ಬಗ್ಗೆ ನಮ್ಗೆ ಏನೂ ಗೊತ್ತಿಲ್ಲ. ಆರ್ಥರ್ ಕ್ಲಾರ್ಕ್ ಹೇಳಿರೋ ಪ್ರಕಾರ ಎನಿ ಸಫಿಷಿಯಂಟ್ಲಿ ಅಡ್ವಾನ್ಸ್ ಟೆಕ್ನಾಲಜಿ ಈಸ್ ಇಂಡಿಸ್ಟಿಂಗ್ವಿಷಬಲ್ ಫ್ರಮ್ ಮ್ಯಾಜಿಕ್. ಅಂದ್ರೆ ತುಂಬಾ ಅಡ್ವಾನ್ಸ್ ಟೆಕ್ನಾಲಜಿ ಮ್ಯಾಜಿಕ್ ತರ ಇರತ್ತೆ. ಅದಕ್ಕೆ ಇದು ನಮ್ಗೆ ಮೈಕ್ರೋಸಾಫ್ಟ್ ಮ್ಯಾಜಿಕ್ ಮಾಡ್ತಿದೆ ಅಂತ ಕೇಳಿದ ತರ ಇತ್ತು. ಆದ್ರೆ ಏನಾಗ್ತಿದೆ ಅಂತ ತಿಳ್ಕೊಳ್ಳೋದಕ್ಕೆ ಇದೊಂದು ಸರಿಯಾದ ದಾರಿ ಖಂಡಿತವಾಗ್ಲೂ ಅಲ್ಲ. ಕ್ವಾಂಟಮ್ ಕಂಪ್ಯೂಟಿಂಗ್ ಯಾಕೆ ಬೇಕು? ಈಗಿರೋ ಕಂಪ್ಯೂಟರ್ಸ್ ತುಂಬಾ ಚೆನ್ನಾಗೇನೋ ಇದೆ, ಆದ್ರೂ ಕೆಲವು ವಿಷಯಕ್ಕೆ ಲಿಮಿಟೆಡ್ ಆಗಿರುತ್ತೆ. ನಾವು ಟ್ರಾನ್ಸಿಸ್ಟರ್ಸ್ ನ ಚಿಕ್ಕದ್ ಮಾಡೋಕೆ ಆಗೋದೇ ಇಲ್ಲ ಅಲ್ವಾ? ಕೆಲವು ಆಟಮ್ಸ್ ತರ ಚಿಕ್ಕದ್ ಕೂಡ ಮಾಡಿದೀವಿ, ಅದಕ್ಕಿಂತ ಚಿಕ್ಕದ್ ಮಾಡೋಕೆ ಆಗೋದೇ ಇಲ್ಲ. ಈಗ ಟೆಕ್ನಾಲಜಿಕಲ್ ಇನೋವೇಷನ್ಸ್ ದಾರಿ ಹುಡ್ಕೋದ್ರಲ್ಲಿದೆ. ಚಿಪ್ಸ್ ಕಂಪ್ಯೂಟರ್ಸ್ ನ ಫೌಂಡೇಶನ್ ತರ ಇರುತ್ತೆ. ಅದು ಕಂಪ್ಯೂಟಿಂಗ್ ಕೆಪಾಸಿಟಿನ ಡಿಸೈಡ್ ಮಾಡುತ್ತೆ. ಇಂಜಿನ್ ಕಾರ್ ನ ಪವರ್ ನ ಡಿಸೈಡ್ ಮಾಡೋ ತರ ಅಂತ ಹೇಳ್ಬೋದು. ಚಿಪ್ಸ್ ಚೆನ್ನಾಗಿ ಇರ್ಲಿಲ್ಲ ಅಂತಂದ್ರೆ ಕಂಪ್ಯೂಟಿಂಗ್ ಟೆಕ್ನಾಲಜಿ ಕೂಡ ಬೆಳೆಯೋದಕ್ಕೆ ಆಗ್ತಾನೆ ಇರ್ಲಿಲ್ಲ. ಕ್ವಾಂಟಮ್ ಕಂಪ್ಯೂಟಿಂಗ್ ಕಂಪ್ಯೂಟರ್ಸ್ ಬಗ್ಗೆ ಒಂದು ಹೊಸ ಥಿಯರಿ ಅಂತ ಹೇಳ್ಬೋದು. ನಿಮ್ಗೆ ಬಿಟ್ಸ್ ಬಗ್ಗೆ ಗೊತ್ತಿರ್ಬೋದು ಅಲ್ವಾ? ನಮ್ಮ ಕಂಪ್ಯೂಟರ್ಸ್ 1s ಮತ್ತೆ 0s ಮೇಲೆ ವರ್ಕ್ ಆಗತ್ತೆ. ಈಗ ಕ್ವಾಂಟಮ್ ಕಂಪ್ಯೂಟರ್ಸ್ ಹಂಗಲ್ವೇ ಅಲ್ಲ. ಈಗ ಕ್ವಾಂಟಮ್ ಫಿಸಿಕ್ಸ್ ಪ್ರಕಾರ ಇದು ಆನ್ ಮತ್ತೆ ಆಫ್ ಎರಡು ತರ ಆಗಿರತ್ತೆ ನೋಡಿ. ನೋಡೋಕೆ ಅದು ಯಾವ ಸ್ಟೇಟ್ ನಲ್ಲಿ ಬೇಕು ಅದನ್ನ ಚೂಸ್ ಮಾಡ್ಕೊಳ್ಳುತ್ತೆ. ನಮಗೂ ಕೂಡ ಇದ್ರ ಬಗ್ಗೆ ಏನು ಗೊತ್ತಿಲ್ಲ, ಆದ್ರೆ ಥಿಯರಿ ಹೇಳಿರೋ ಪ್ರಕಾರ ಇದು ಖಂಡಿತವಾಗ್ಲೂ ಸತ್ಯ. ಕ್ಯೂಬಿಟ್ಸ್ ಒಂದೇ ಟೈಮ್ ನಲ್ಲಿ ಬೇರೆ ಬೇರೆ ಕ್ಯಾಲ್ಕುಲೇಷನ್ಸ್ ಅನ್ನ ಮಾಡುತ್ತೆ. ಕ್ವಾಂಟಮ್ ಕಂಪ್ಯೂಟರ್ಸ್ ಬೇರೆ ಪ್ಯಾರಲರ್ ಯೂನಿವರ್ಸ್ ನಲ್ಲಿ ಮ್ಯಾಥ್ಸ್ ಟ್ರೈ ಮಾಡುತ್ತೆ ಅಂತಾನೆ ಹೇಳ್ಬೋದು. ಆಮೇಲೆ ಆನ್ಸರ್ಸ್ ನ ಕೊಡುತ್ತೆ ಅಂತ ಕೆಲವು ಸೈಂಟಿಸ್ಟ್ ಗಳು ಕೂಡ ಅನ್ಕೊಂಡಿದ್ದಾರೆ. ನಮ್ಮ ಲೇಟೆಸ್ಟ್ ಚಿಪ್ಸ್ ನ ನಾವು ನೋಡಿದಾಗ ಬಿಲಿಯನ್ ವರ್ಷ ತಗೊಳ್ಳುವಂತಹ ಒಂದು ಪ್ರಾಬ್ಲಮ್ ನ ಇದು ಕೆಲವು ನಿಮಿಷಗಳಲ್ಲೇ ಸರಿ ಮಾಡುತ್ತೆ. ನಿಮ್ಗೆ ಯಾವ್ದು ಅರ್ಥ ಆಗ್ತಿಲ್ಲ ಅಂತಂದ್ರೆ ಚಿಂತೆ ಬೇಡ, ನಮಗೂ ಕೂಡ ಇನ್ನೂ ಇದ್ರ ಬಗ್ಗೆ ಜಾಸ್ತಿ ಗೊತ್ತಿಲ್ಲ. ನೋಡಿ, ಫಿಸಿಕ್ಸ್ ರೂಲ್ಸ್ ವಿಚಿತ್ರ ಆಗಿರೋದು ಅಷ್ಟೇ ಅಲ್ಲ, ಈ ತರ ವಿಷಯನ ಇಂಜಿನಿಯರ್ ಮಾಡೋದಕ್ಕೂ ಕೂಡ ನಮ್ಗೆ ಸಾಧ್ಯ ಆಗ್ತಾ ಇದೆ. ಈಗ ಗೂಗಲ್ ವರ್ಸಸ್ ಮೈಕ್ರೋಸಾಫ್ಟ್ ಗೇಮ್ ಬಗ್ಗೆ ತಿಳ್ಕೊಳ್ಳೋಣ. ಗೂಗಲ್ ಕೂಡ ಕ್ವಾಂಟಮ್ ಚಿಪ್ಸ್ ನ ರಿಲೀಸ್ ಮಾಡಿದೀವಿ ಅಂತ ನೀವು ಕೇಳಿರ್ಬೋದು ಅಲ್ವಾ? ಮೈಕ್ರೋಸಾಫ್ಟ್ ನ ಹೊಸ ಚಿಪ್ಸ್ ಅದಕ್ಕಿಂತ ಬೇರೆ ಏನಾದ್ರೂ ಮಾಡತ್ತಾ? ಈ ವಿಚಿತ್ರ ಎಫೆಕ್ಟ್ಸ್ ತುಂಬಾ ಚಿಕ್ಕದಾಗಿ ಇರೋದ್ರಿಂದ ಸಬ್ ಆಟೋಮಿಕ್ ವೈಬ್ರೇಷನ್ಸ್ ಕೂಡ ಅದನ್ನ ಹಾಳು ಮಾಡುತ್ತೆ ಅಂತಾನೆ ಹೇಳ್ಬೋದು. ಅದಕ್ಕೆ ಕ್ವಾಂಟಮ್ ಕಂಪ್ಯೂಟಿಂಗ್ ನಲ್ಲಿ ತಪ್ಪು ಮಾಡೋ ಚಾನ್ಸ್ ಜಾಸ್ತಿ ಇರುತ್ತೆ. ಈ ಕ್ವಾಂಟಮ್ ಕಂಪ್ಯೂಟಿಂಗ್ ನಲ್ಲಿ ನಾವು ನೋಡಿದಾಗ ವಿಷಯ ಏನಂತಂದ್ರೆ ಅದು ಸರಿಯಾಗಿ ರನ್ ಆಗ್ಬೇಕು ನೋಡಿ. ಕಳೆದ ವರ್ಷ ಗೂಗಲ್ ವಿಲಿಯಂ ಚಿಪ್ ಜೊತೆ ಒಂದು ವಿಷಯನ ಕಂಡಿಡಿತು. ಕ್ಯೂಬಿಟ್ಸ್ ಜಾಸ್ತಿ ಇದ್ರೆ ಎರರ್ಸ್ ಕಮ್ಮಿ ಆಗತ್ತೆ. ಅದಕ್ಕೆ ಎರರ್ಸ್ ನ ಫಿಕ್ಸ್ ಮಾಡೋ ತರ ಮಾಡಿ ಮಿಲಿಯನ್ ಗಟ್ಲೆ ಕ್ಯೂಬಿಟ್ಸ್ ನ ಒಂದ್ಸಲ ಹಾಕ್ತು. ಅದರಿಂದ ಎರರ್ಸ್ ಬರೋದಕ್ಕಿಂತ ಮುಂಚೆನೆ ಸರಿ ಮಾಡ್ಬೋದು ಅಂತ. ಮೈಕ್ರೋಸಾಫ್ಟ್ ಬೇರೆ ತರ ಮಾಡೋಕೆ ಟ್ರೈ ಮಾಡ್ತಿದೆ. ಅವರು ಒಂದು ಹೊಸ ಕ್ಯೂಬಿಟ್ ನ ತಗೊಂಡ್ ಬಂದಿದ್ದಾರೆ ಅಂತಾನೆ ಹೇಳ್ಬೋದು. ಟೊಪೊಲಾಜಿಕಲ್ ಕ್ಯೂಬಿಟ್ ಇದ್ರಲ್ಲಿ ತಪ್ಪು ಮಾಡೋ ಚಾನ್ಸ್ ಕಮ್ಮಿ ಇರತ್ತೆ ಅಂತ. ಇದರಲ್ಲಿ ಮೊಜರಾನಾ ಫಮಿನಿಯನ್ಸ್ ಕೂಡ ಯೂಸ್ ಮಾಡ್ತಿದ್ದಾರೆ. ಈ ಅಪ್ರೋಚ್ ನ ನಾವು ನೋಡಿದಾಗ ತುಂಬಾ ವಿಚಿತ್ರವಾಗಿದೆ ನೋಡಿ. ಈ ಮೈಕ್ರೋಸಾಫ್ಟ್ ಒಂದು ಟೆಕ್ನಾಲಜಿಗೆ ವರ್ಕ್ ಮಾಡೋದಕ್ಕೆ ಟ್ರೈ ಮಾಡೋ ಬದಲು ಹೊಸ ಟೆಕ್ನಾಲಜಿನ ಕಂಡು ಹಿಡಿದು ಮುಂದಿನ ಜನರೇಷನ್ಗೆ ಹೋಗೋದಕ್ಕೆ ಟ್ರೈ ಮಾಡ್ತಾ ಇದೆ. ಅದಾಗಿರ್ಲಿ, ಇದ್ರ ಬಗ್ಗೆ ನಾವ್ ಯಾಕೆ ತಲೆ ಕೆಡ್ಸ್ಕೊಳ್ಬೇಕು? ಒಂದು ಒಳ್ಳೆ ಜಗತ್ನಲ್ಲಿ ನಾವು ಕಂಪ್ಯೂಟರ್ ಜೊತೆ ಏನ್
ಮಾಡಕ್ಕೆ ಆಗಲ್ವೋ ಅದನ್ನ ಮಾಡೋಕೆ ಸಾಧ್ಯ ಆಗ್ಬೇಕು ಅಲ್ವಾ? ಇವತ್ತಿನ ಕಂಪ್ಯೂಟರ್ಸ್ ಒಂದೊಂದೇ ಕ್ಯಾಲ್ಕುಲೇಷನ್ಸ್ ನ ಮಾಡುತ್ತೆ. ಅದಕ್ಕೆ ನಾವು ತುಂಬಾ ವಿಷಯಗಳನ್ನ ಮಾಡೋದಕ್ಕೆ ಆಗೋದಿಲ್ಲ ನೋಡಿ. ಒಂದು ಫೈನಾನ್ಷಿಯಲ್ ಫರ್ಮ್ ನ ತಗೊಳ್ಳಿ, ಪರ್ಫೆಕ್ಟ್ ರಿಸ್ಕ್ ರಿವಾರ್ಡ್ ಮ್ಯಾಟ್ರಿಕ್ಸ್ ಮಾಡೋದಕ್ಕೆ ಎಲ್ಲಾ ಮಾರ್ಕೆಟ್ ಸಿನಾರಿಯೋಸ್ ನ ಸಿಮ್ಯುಲೇಟ್ ಮಾಡೋದಕ್ಕೆ ಇಷ್ಟಪಡತ್ತೆ. ಒಂದು ಗವರ್ಮೆಂಟ್ ಕೋವಿಡ್-19 ತರ ಪ್ಯಾಂಡಮಿಕ್ ಹೇಗೆ ಹರಡುತ್ತೆ ಅಂತ ತಿಳ್ಕೊಳ್ಳೋಕೆ ಕೂಡ ಇಷ್ಟಪಡತ್ತೆ. ಬ್ಯಾಟರಿ ಮೇಕರ್ಸ್ ಆಗಿರ್ಬೋದು, ಹೈಪರ್ ಎಫಿಷಿಯಂಟ್ ಬ್ಯಾಟರೀಸ್ ನ ಮಾಡೋದಕ್ಕೂ ಸಹ ಎಲೆಕ್ಟ್ರಾನ್ಸ್ ಹೇಗೆ ಫ್ಲೋ ಆಗುತ್ತೆ ಅಂತಾನು ತಿಳ್ಕೊಳ್ಳೋದಕ್ಕೆ ಇಷ್ಟಪಡ್ತಾರೆ. ಇವುಗಳೆಲ್ಲ ನಾವು ನೋಡಿದಾಗ ಒಬ್ಬ ಮನುಷ್ಯನ್ಗೆ ಇದು ಕ್ಯಾಲ್ಕುಲೇಟ್ ಮಾಡೋದು ತುಂಬಾ ಕಷ್ಟ, ಆದ್ರೆ ಕಂಪ್ಯೂಟರ್ಸ್ ಇದನ್ನ ಬೇಗ ಕ್ಯಾಲ್ಕುಲೇಟ್ ಮಾಡತ್ತೆ ನೋಡಿ. ಇಂಥ ಕಷ್ಟ ಪ್ರಶ್ನೆಗಳಿಗೆ ಕ್ವಾಂಟಮ್ ಕಂಪ್ಯೂಟರ್ ಆನ್ಸರ್ ಕೊಡುತ್ತೆ. ಸತ್ಯ ನಾಡೆಲ್ಲ ಪ್ರಕಾರ ಇದು ಕೆಲವು ವರ್ಷಗಳಲ್ಲಿ ಸಾಧ್ಯವಾಗುತ್ತೆ ಅಂತ ಅವರೇ ಹೇಳ್ತಿದ್ದಾರೆ. ಇದು ಒಂದು ಹೊಸ ತರ ಕಂಪ್ಯೂಟರ್ ಆಗತ್ತೆ. ಈಗ ನೀವು ರೆಗ್ಯುಲರ್ ಆಗಿ ಯೂಸ್ ಮಾಡೋ ಕಂಪ್ಯೂಟರ್ಸ್ ತರ ಖಂಡಿತವಾಗ್ಲೂ ಇರಲ್ಲ. ಅದು ಎಕ್ಸೆಲ್ ಶೀಟ್ಸ್ ನ ರನ್ ಮಾಡೋದಕ್ಕೆ ಮತ್ತೆ ಗೇಮ್ಸ್ ನ ಆಡೋದಕ್ಕೂ ಸಹ ಹೆಲ್ಪ್ ಮಾಡಲ್ಲ. ತುಂಬಾ ಕಷ್ಟಕರವಾದ ಕ್ಯಾಲ್ಕುಲೇಷನ್ಸ್ಗೆ ಬೇಕಾಗಿರೋ ಇಂಡಸ್ಟ್ರಿನಲ್ಲಿ ಮಾತ್ರ ಇದು ಸಿಗತ್ತೆ. ಮತ್ತೆ ಅಲ್ಲಿ ಅದು $1 ಬಿಲಿಯನ್ ಕೂಡ ಉಳಿಸತ್ತೆ ನೋಡಿ. ಇದನ್ನೆಲ್ಲ ನಾವು ನೋಡಿದಾಗ ಆರ್ಮ್ಸ್ ರೇಸ್ ಏನಾದ್ರೂ ಆಗಿದ್ಯಾ? ಗೂಗಲ್ ಮತ್ತೆ ಮೈಕ್ರೋಸಾಫ್ಟ್ ಕೆಲವೇ ತಿಂಗಳಲ್ಲಿ ಅನೌನ್ಸ್ಮೆಂಟ್ ಮಾಡಿರೋದ್ರಿಂದ ನಾವು ಒಂದು ಹೊಸ ಟೆಕ್ನಾಲಜಿಕಲ್ ಆರ್ಮ್ಸ್ ರೇಸ್ ಅನ್ನ ಶುರು ನೋಡಬಹುದು. ಎಐ ಬಗ್ಗೆ ಮಾತಾಡ್ದಂಗೆ ಇದ್ರ ಬಗ್ಗೆ ಜಾಸ್ತಿ ನ್ಯೂಸ್ ಬರ್ತಾನೆ ಇಲ್ಲ ನೋಡಿ. ಆದ್ರೆ ಜಗತ್ನಲ್ಲಿ ಕ್ವಾಂಟಮ್ ಕಂಪ್ಯೂಟಿಂಗ್ ಎಲ್ಲಿ ಫಸ್ಟ್ ಬರೋದಕ್ಕೆ ಫೈಟ್ ನಡೀತಿದೆ ಅಂತ ಗೊತ್ತಾಗುತ್ತೆ. ಯುನೈಟೆಡ್ ಸ್ಟೇಟ್ಸ್ ನಲ್ಲಿ ದೊಡ್ಡ ಟೆಕ್ ಜಾಯಿಂಟ್ಸ್ ರಿಸರ್ಚ್ ಮಾಡ್ತಿದ್ದಾರೆ. ಅದಕ್ಕೆ DARPA ಮತ್ತೆ NSA ತರ ಈ ಏಜೆನ್ಸೀಸ್ ಗಳು ಫಂಡ್ ಮಾಡ್ತಿದ್ದಾರೆ ಅಂತಾನೆ ಹೇಳ್ಬೋದು. ಚೈನೀಸ್ ಗವರ್ಮೆಂಟ್ ಕೂಡ ಕ್ವಾಂಟಮ್ ಕಂಪ್ಯೂಟಿಂಗ್ ಗೆ ಒಂದು ತುಂಬಾ ದುಡ್ಡನ್ನ ಹಾಕ್ತಾ ಇದೆ. ಹಾಗೇನೆ ಕ್ರಿಪ್ಟೋಗ್ರಾಫಿ ಮತ್ತೆ ಸೆಕ್ಯೂರ್ ಕಮ್ಯುನಿಕೇಶನ್ಸ್ ನಲ್ಲಿ ಹೊಸ ವಿಷಯನ ಕಂಡುಹಿಡಿತಿದೆ ಅಂತಾನೆ ಹೇಳ್ಬೋದು. ಇಂಡಿಯಾದಲ್ಲೂ ಕೂಡ ನ್ಯಾಷನಲ್ ಕ್ವಾಂಟಮ್ ಮಿಷನ್ ಅಂತ ಖಂಡಿತವಾಗ್ಲೂ ಇದೆ. ಆದ್ರೆ US ಮತ್ತೆ ಚೈನಾಗೆ ಕಂಪೇರ್ ಮಾಡಿದ್ರೆ ಇಂಡಿಯಾ ಸ್ವಲ್ಪ ಹಿಂದೆ ಇದೆ ಅಂತ ಹೇಳ್ಬೋದು. ಅಮೆಜಾನ್, ಮೈಕ್ರೋಸಾಫ್ಟ್ ಮತ್ತೆ ಗೂಗಲ್ ತರ ಕಂಪನಿಗಳ ನಡುವೆ ಕಾಂಪಿಟೇಷನ್ ಜಾಸ್ತಿ ನಡೀತಿದೆ ಗೊತ್ತಾ? ಇನ್ನು ಯಾವ ಕಂಪನಿ ಅಥವಾ ದೇಶ ಕ್ವಾಂಟಮ್ ಕಂಪ್ಯೂಟಿಂಗ್ ನಲ್ಲಿ ಗೆಲ್ಲುತ್ತೋ ಅವರು ತುಂಬಾ ಇಂಡಸ್ಟ್ರಿನಲ್ಲಿ ಮುಂದೆ ಇರ್ತಾರೆ ನೋಡಿ. ಅದನ್ನ ಕಂಡು ಹಿಡಿದ್ರೆ ಎಲ್ಲಾ ಡಿಜಿಟಲ್ ಎನ್ಕ್ರಿಪ್ಷನ್ ಕೂಡ ಯೂಸ್ಲೆಸ್ ಆಗತ್ತೆ. ಇದರಿಂದ ಫೈನಾನ್ಷಿಯಲ್ ಮಾರ್ಕೆಟ್ಸ್ ನ ಕಂಟ್ರೋಲ್ ಮಾಡಬಹುದು. ಮಿಲಿಟರಿ ಮತ್ತೆ ಇಂಟೆಲಿಜೆನ್ಸ್ ಕಾಂಪಿಟೇಷನ್ ನಲ್ಲಿ ಹೊಸ ವಿಷಯಗಳು ಕೂಡ ಶುರುವಾಗುತ್ತೆ. ಇದರಿಂದ ತುಂಬಾ ತೊಂದರೆನೂ ಸಹ ಆಗ್ಬಹುದು. ನಮಗೆ ಇದ್ರ ಬಗ್ಗೆ ಇನ್ನೂ ಗೊತ್ತಿಲ್ಲ. ಇದು ಒಂದು ಎಕ್ಸ್ಪೆರಿಮೆಂಟಲ್ ಸ್ಟೋರಿ. ನಮ್ಗೆ ಇದನ್ನ ಅರ್ಥ ಮಾಡ್ಕೊಳ್ಳೋದಕ್ಕೂ ಸಹ ಕಷ್ಟ ಆಯ್ತು. ಆದ್ರೆ ನಿಮ್ಗೆ ಹೇಳೋದಕ್ಕೆ ನಾವು ಸ್ಟೆಪ್ ಬೈ ಸ್ಟೆಪ್ ಅರ್ಥ ಮಾಡಿಸ್ತಿದೀವಿ. 2017ರಲ್ಲಿ ಟ್ರಾನ್ಸ್ಫಾರ್ಮರ್ ಬಗ್ಗೆ ಗೂಗಲ್ ಪೇಪರ್ ನ ರಿಲೀಸ್ ಮಾಡಿದಾಗ ಏನಾಯ್ತೋ ಅದೇ ತರ ಈಗ್ಲೂ ಕೂಡ ನಡೀತಿದೆ. ಇಲ್ಲಿಂದ ಪವರ್ಫುಲ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ನ ತರೋದಕ್ಕೆ ಸ್ವಲ್ಪ ವರ್ಷಗಳ ಟೈಮ್ ಅಷ್ಟೇ ಬೇಕಾಗಿತ್ತು. ಜಗತ್ತು ಬೇರೆ ತರ ಏನೋ ಕಾಣಿಸುತ್ತೆ. ನಾವು ಈಗ ಅದೇ ಪಾಯಿಂಟ್ ಅಲ್ಲಿ ಇರಬಹುದು ನೋಡಿ. ಅದಕ್ಕೆ ಏನ್ ನಡೀತಿದೆ ಅಂತ ತಿಳ್ಕೊಳ್ಳೋದು ಖಂಡಿತವಾಗ್ಲೂ ಇಂಪಾರ್ಟೆಂಟ್ ಅಲ್ವಾ? ಇದು ಇವತ್ತಿನ ಸ್ಟೋರೀಸ್ ನ ಅಪ್ಡೇಟ್. ಟಿಡ್ಬಿಟ್ಸ್ ಏನು ಅಂತ ಬೇಗ ನೋಡ್ಕೊಂಡ್ ಬರೋಣ. ನಂಬರ್ 1, ವೇದಾಂತ ಲಿಮಿಟೆಡ್ 4 ಕಂಪನಿಯಾಗಿ ಡಿವೈಡ್ ಆಗೋದಕ್ಕೆ ಅವರ ಶೇರ್ ಹೋಲ್ಡರ್ಸ್ ಮತ್ತೆ ಕ್ರೆಡಿಟರ್ಸ್ ಪರ್ಮಿಷನ್ ಅನ್ನ ಕೊಟ್ಟಿದ್ದಾರೆ. ವೇದಾಂತ ಅಲ್ಯೂಮಿನಿಯಂ ಮೆಟಲ್, ತಲ್ವಾಂಡಿ ಸಬ್ ಪವರ್, ಮಾಲ್ಕೋ ಎನರ್ಜಿ ಮತ್ತೆ ವೇದಾಂತ ಐರನ್ ಅಂಡ್ ಸ್ಟೀಲ್ ಅಂತ ಕಂಪನಿಗಳು ಡಿವೈಡ್ ಆಗ್ತಿದೆ ನೋಡಿ. ವೇದಾಂತ ಶೇರ್ಸ್ ನ ನಾವು ನೋಡಿದಾಗ ಹೋಲ್ಡ್ ಮಾಡಿರೋರಿಗೆ ಈ ಕಂಪನಿಯಲ್ಲಿ ಒಂದೊಂದು ಶೇರ್ ಸಿಗತ್ತೆ. ಬೇಸ್ ಮೆಟಲ್ಸ್ ಬಿಸ್ನೆಸ್ ಈ ಡಿಮರ್ಜರ್ ನಲ್ಲಿ ಖಂಡಿತವಾಗ್ಲೂ ಸೇರಿರಲ್ಲ. ಅದಕ್ಕೆ ಟ್ಯೂಟಿಕಾನ್ ಕಾಪರ್ ಸ್ಮೆಲ್ಟರ್ ಬಗ್ಗೆ ಭಯ ಇದೆ ಅಂತ ಇದ್ರಲ್ಲಿ ಗೊತ್ತಾಗ್ತಾ ಇದೆ. ನಂಬರ್ 2, ಭಾರತದಲ್ಲಿ ಗೋಧಿ ಪ್ರೊಡಕ್ಷನ್, ವೀಟ್ ಪ್ರೊಡಕ್ಷನ್ ಅಂತ ಏನ್ ಹೇಳ್ತೀವಿ ಗೊತ್ತಾ, ತೊಂದರೆಗಾಗ್ತಿದೆ ಅಂತ ಹೇಳ್ಬೋದು. ನಾರ್ತ್ ವೆಸ್ಟ್ ವೀಟ್ ಬೆಲ್ಟ್ ನಲ್ಲಿ ನೋಡಿದಾಗ ಈ ವರ್ಷ 80% ಕಮ್ಮಿ ಆಗಿದೆ. ಅಂದ್ರೆ ಮಳೆ ಕಮ್ಮಿ ಬಂದಿರೋದ್ರಿಂದ ಈ ತರ ಆಗಿದೆ ಅಂತ ಗೊತ್ತಾಗ್ತಿದೆ. ಇಂಡಿಯನ್ ಮೆಟ್ರೋಲಾಜಿಕಲ್ ಡಿಪಾರ್ಟ್ಮೆಂಟ್ IMD ಅಂತ ಏನ್ ಹೇಳ್ತೀವಿ ಗೊತ್ತಾ, ಇವರೇ ಇದ್ರ ಬಗ್ಗೆ ರಿಪೋರ್ಟ್ ಕೊಟ್ಟಿರೋದು. ಜನವರಿ 2025 1901ರಿಂದ 3ನೇ ಅತಿ ಬಿಸಿ ಇರುವಂತಹ ಜನವರಿ ಇದಾಗಿದೆ ಅಂತ. ಮುಂದಿನ 1 ತಿಂಗಳಲ್ಲಿ ಅತಿಯಾದ ಸೆಕೆ ಇರತ್ತೆ ಅಂತ ಮ್ಯಾಕ್ಸ್ಕರ್ ಟೆಕ್ನಾಲಜೀಸ್ ಹೇಳಿದೆ. ವೀಟ್ ಸೋಯಿಂಗ್ ಅನ್ನು ನಾವು ನೋಡಿದಾಗ 2% ಜಾಸ್ತಿಯಾಗಿ 32.5 ಮಿಲಿಯನ್ ಹೆಕ್ಟರ್ಸ್ಗೆ ಏರಿದ್ರೂ ಕೂಡ ಟೆಂಪರೇಚರ್ ಜಾಸ್ತಿ ಇರೋದ್ರಿಂದ ಈಲ್ಡ್ 20% ಕಮ್ಮಿ ಆಗ್ಬೋದು ಅಂತ ಹರಿಯಾಣದ ರೈತರು ಸಹ ಹೇಳ್ತಿದ್ದಾರೆ. ಇನ್ನು ಡೊಮೆಸ್ಟಿಕ್ ಸ್ಟಾಕ್ ಪೈಲ್ಸ್ ನಾವು ನೋಡಿದಾಗ ಆಲ್ರೆಡಿ 16 ವರ್ಷದಲ್ಲಿ ಕಮ್ಮಿ ಇದೆ. ಅದಕ್ಕೆ ಫುಡ್ ಇನ್ಫ್ಲೇಷನ್ ಬಗ್ಗೆನೂ ಕೂಡ ಚಿಂತೆ ಆಗ್ತಿದೆ ನೋಡಿ. ಇನ್ನು ಸಪ್ಲೈನ ಜಾಸ್ತಿ ಮಾಡೋದಕ್ಕೆ ಸರ್ಕಾರ 40% ಈ ವೀಟ್ ಇಂಪೋರ್ಟ್ ಡ್ಯೂಟಿನ ಕಮ್ಮಿ ಮಾಡಬಹುದು ಅಂತ ಅಥವಾ ತೆಗೆದು ಹಾಕಬಹುದು ಅಂತಾನೂ ಕೂಡ ಹೇಳ್ತಾ ಇದ್ದಾರೆ. ಕೊನೆಯ ಟಿಡ್ಬಿಟ್, ವಾರಿ ಎನರ್ಜಿಸ್ ಲಿಮಿಟೆಡ್ ಏನಿಲ್ಲ ಅಂದ್ರೂ ಕೂಡ 362.5 ಮೆಗಾವಾಟ್ ಸೋಲಾರ್ ಮಾಡ್ಯೂಲ್ ಆರ್ಡರ್ ಅನ್ನ ತಗೊಂಡಿದೆ. ಅದನ್ನ FY 2025 ಹಾಗೂ 2026 ಅಲ್ಲಿ ಕಂಪ್ಲೀಟ್ ಮಾಡಬೇಕು. ಇದು ಇಂಡಿಯಾದ ರಿನ್ಯೂಬಲ್ ಎನರ್ಜಿಗೆ ಹೆಲ್ಪ್ ಮಾಡುತ್ತೆ. ಹಾಗೆ ನ್ಯಾಷನಲ್ ಸೋಲಾರ್ ಎಕ್ಸ್ಪೆನ್ಷನ್ ಟಾರ್ಗೆಟ್ಸ್ಗೂ ಕೂಡ ಸಪೋರ್ಟ್ ಮಾಡುತ್ತೆ. ಆರ್ಡರ್ ಇಂದ ರೆವಿನ್ಯೂ ವಿಸಿಬಿಲಿಟಿ ಜಾಸ್ತಿ ಆಗತ್ತೆ ಅಂತಾನೆ ಹೇಳ್ಬೋದು. ಅವರ ಲಾರ್ಜ್ ಸ್ಕೇಲ್ ಪ್ರಾಜೆಕ್ಟ್ಸ್ ಪೋರ್ಟ್ಫೋಲಿಯೋನ ನಾವು ನೋಡಿದಾಗ ಇದು ಕೂಡ ಜಾಸ್ತಿ ಆಗುತ್ತೆ. ಇಂಡಿಯಾ 2030 ಹೊತ್ತಿಗೆ 280 ಗಿಗಾವಾಟ್ ಸೋಲಾರ್ ಕೆಪಾಸಿಟಿನ ಟಾರ್ಗೆಟ್ ಮಾಡ್ಕೊಂಡಿದೆ. ಇದನ್ನೆಲ್ಲ ನೋಡಿದಾಗ ವಾರಿಗೆ ಈಗ ಸಿಕ್ಕಿರೋದು ಅವರ ಮಾರ್ಕೆಟ್ ಪ್ರೆಸೆನ್ಸ್ ನ ಜಾಸ್ತಿ ಮಾಡುತ್ತೆ.
ಸ್ನೇಹಿತರೆ, ಇದು ಇವತ್ತಿನ ಝೀರೋದ ಮಾರ್ಕೆಟ್ಸ್‌ನ ದ ಡೈಲಿ ಬ್ರೀಫ್‌ನ ಅಪ್ಡೇಟ್. ನಿಮ್ಮೆಲ್ರಿಗೂ ಸಹ ವಿಡಿಯೋ ಇಷ್ಟ ಆಗಿದೆ ಅಂತ ನಾನು ಭಾವಿಸ್ತೀನಿ. ನೀವೇನಾದ್ರೂ ನಮ್ಮ ಚಾನಲ್‌ಗೆ ಫಸ್ಟ್ ಟೈಮ್ ಬರ್ತಿದ್ದೀರಾ ಅಂತಂದ್ರೆ ಬೆಲ್ ಐಕಾನ್ನ ಪ್ರೆಸ್ ಮಾಡೋದನ್ನ ಮರಿಬೇಡಿ. ಹಾಗೆ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮತ್ತಷ್ಟು ಅಪ್ಡೇಟ್ಸ್ ಒಂದಿಗೆ ನಾನು ನಿಮಗೆ ಮುಂದಿನ ವಿಡಿಯೋಲಿ ಸಿಗ್ತೀನಿ. ಅಲ್ಲಿ ತನಕ ಟೇಕ್ ಕೇರ್.